ನಾಳೆಯಿಂದ ಕರ್ನಾಟಕದಲ್ಲಿ ಎಸ್ಐಆರ್ ಆರಂಭ. ಪ್ರತಿಯೊಬ್ಬ ಮತದಾರರು ತಿಳಿಯಬೇಕಾದ ಮಾಹಿತಿ. ನಮಸ್ಕಾರ ಸ್ನೇಹಿತರೆ, ನಾಳೆಯಿಂದ ಕರ್ನಾಟಕದಲ್ಲಿ ಒಂದು ಮಹತ್ವದ ಪ್ರಕ್ರಿಯೆ ಆರಂಭವಾಗುತ್ತಿದೆ. ಇದು ಪ್ರತಿಯೊಬ್ಬ ಮತದಾರನಿಗೂ ಸಂಬಂಧಿಸಿದ ವಿಷಯ. ನಿಮ್ಮ ಮನೆಗೆ ಚುನಾವಣಾ ಅಧಿಕಾರಿಗಳು ಬರಬಹುದು. ಅವರು ಒಂದು ಫಾರ್ಮ್ ನೀಡಬಹುದು. ಆ ಫಾರ್ಮ್ ಏನು? ಅದನ್ನು ಭರ್ತಿ ಮಾಡಿದರೆ ಏನಾಗಬಹುದು? ಯಾರು ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು? ಈ ಎಲ್ಲ ಪ್ರಶ್ನೆಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಆದ್ದರಿಂದ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಮೊದಲಿಗೆ ಎಸ್ಐಆರ್ ಎಂದರೇನು ಎಂದು ತಿಳಿಯೋಣ ಬನ್ನಿ. ಎಸ್ಐಆರ್ ಎಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಕನ್ನಡದಲ್ಲಿ ಇದನ್ನು ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಎಂದು ಕರೆಯಲಾಗುತ್ತದೆ. ಭಾರತದ ಚುನಾವಣಾ ಆಯೋಗವು ಮತದಾರರ ಪಟ್ಟಿಗೆಯನ್ನು ನವೀಕರಿಸಲು, ತಪ್ಪುಗಳನ್ನು ಸರಿಪಡಿಸಲು ಮತ್ತು ಅರ್ಹ ಮತದಾರರ ವಿವರವನ್ನು ಖಚಿತಪಡಿಸಿಕೊಳ್ಳಲು ಈ ಪ್ರಕ್ರಿಯೆಯನ್ನು ನಡೆಸುತ್ತಿದ್ದಾರೆ. ಈ ಪ್ರಕ್ರಿಯೆಯ ಉದ್ದೇಶ: ಚುನಾವಣಾ ಆಯೋಗದ ಪ್ರಕಾರ ಎಸ್ಐಆರ್ ನಡೆಸುವ ಮುಖ್ಯ ಉದ್ದೇಶಗಳು: ಮತದಾರರ ಪಟ್ಟಿಯನ್ನು ನಿಖರಗೊಳಿಸುವುದು, ಮೃತಪಟ್ಟವರ ಹೆಸರನ್ನು ತೆಗೆದುಹಾಕುವುದು, ಒಂದಕ್ಕಿಂತ ಹೆಚ್ಚು ಕಡೆ ಇರುವ ಹೆಸರುಗಳು ದಾಖಲೆಗಳನ್ನು ಸರಿಪಡಿಸುವುದು, ಸ್ಥಳಾಂತರಗೊಂಡವರ ಮಾಹಿತಿಯನ್ನು ನವೀಕರಿಸುವುದು, ಹೊಸದಾಗಿ ಮತದಾನ ಅರ್ಹತೆ ಪಡೆದವರನ್ನು ಸೇರಿಸುವುದು. ನಾಳೆಯಿಂದ ಏನಾಗಲಿದೆ? ಜೂನ್ 30ರಿಂದ ರಾಜ್ಯಾದ್ಯಂತ ಬೂತ್ ಲೆವೆಲ್ ಆಫೀಸರ್ BLOಗಳು ಮನೆ ಮನೆಗೆ ಭೇಟಿ ನೀಡಲಿದ್ದಾರೆ. ಅವರು ಮತದಾರರಿಗೆ ಎನ್ಯೂಮರೇಷನ್ ಫಾರ್ಮ್ ನೀಡುತ್ತಾರೆ. ಆ ಫಾರ್ಮ್ನಲ್ಲಿ ನಿಮ್ಮ ಹೆಸರು, ವಿಳಾಸ, ವಯಸ್ಸು, ಕುಟುಂಬದ ಮಾಹಿತಿ, ಮತದಾರರ ವಿವರಗಳು ಸರಿಯಾಗಿವೆಯೇ ಎಂದು ಪರಿಶೀಲಿಸಬೇಕಾಗುತ್ತದೆ. BLO ಯಾರು? BLO ಎಂದರೆ ಬೂತ್ ಲೆವೆಲ್ ಆಫೀಸರ್. ಇವರು ಚುನಾವಣಾ ಆಯೋಗದ ಪರವಾಗಿ ಕೆಲಸ ಮಾಡುವ ಅಧಿಕಾರಿಗಳು. ಇವರ ಕೆಲಸ: ಮನೆ ಮನೆಗೆ ಭೇಟಿ, ಮತದಾರರ ಮಾಹಿತಿ ಪರಿಶೀಲನೆ, ಅರ್ಜಿ ವಿವರಣೆ, ಅರ್ಜಿ ಸಂಗ್ರಹಣೆ, ದಾಖಲೆ ಪರಿಶೀಲನೆ ಮಾಡುವುದು ಇವರ ಕೆಲಸ. ಯಾವ ದಾಖಲೆಗಳು ಬೇಕಾಗಬಹುದು? ಪರಿಸ್ಥಿತಿಗೆ ಅನುಗುಣವಾಗಿ ಈ ದಾಖಲೆಗಳನ್ನು ಕೇಳಬಹುದು. ಮತದಾರರ ಗುರುತಿನ ಚೀಟಿ EPIC, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಜನನ ಪ್ರಮಾಣ ಪತ್ರ ಅಗತ್ಯವಿದ್ದರೆ, ವಿಳಾಸದ ಪುರಾವೆ. ಯಾವ ದಾಖಲೆ ಬೇಕು ಎಂಬುದು ನಿಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ಬದಲಾಗಬಹುದು. ಸ್ಥಳೀಯ ಚುನಾವಣಾ ಅಧಿಕಾರಿಗಳು ಸೂಚನೆಗಳನ್ನು ಅನುಸರಿಸಿ. ಯಾರು ಈ ಫಾರ್ಮ್ ತುಂಬಬೇಕು? ಈಗಾಗಲೇ ಮತದಾರರಾಗಿರುವವರು, ಹೊಸ ಮತದಾರರು, ವಿಳಾಸ ಬದಲಾಯಿಸಿರುವವರು, ಹೆಸರಿನಲ್ಲಿ ತಪ್ಪು ಇರುವವರು, ವಯಸ್ಸಿನ ತಿದ್ದುಪಡಿ ಬೇಕಾದವರು. ಫಾರ್ಮ್ ತುಂಬಿದರೆ ಏನಾಗುತ್ತದೆ? ಚುನಾವಣಾ ಆಯೋಗದ ಸೂಚನೆಯನ್ನು ಪಾಲಿಸುವುದು ಮುಖ್ಯ. ಅಗತ್ಯ ಮಾಹಿತಿಯನ್ನು ಸಮಯಕ್ಕೆ ನೀಡದಿದ್ದರೆ ನಿಮ್ಮ ದಾಖಲೆಯ ಪರಿಶೀಲನೆ ವಿಳಂಬವಾಗಬಹುದು. ಆದ್ದರಿಂದ ಅಧಿಕಾರಿಗಳು ನೀಡುವ ಸೂಚನೆಯನ್ನು ಅನುಸರಿಸಿ. ರಾಜಕೀಯ ಚರ್ಚೆ ಯಾಕೆ ನಡೆಯುತ್ತಿದೆ? ಈ ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ವಿವಿಧ ರಾಜಕೀಯ ಪಕ್ಷಗಳು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಿವೆ. ಕೆಲವರು ಈ ಪ್ರಕ್ರಿಯೆ ಪಾರದರ್ಶಕವಾಗಿ ನಡೆಯಬೇಕು ಎಂದು ಒತ್ತಾಯಿಸುತ್ತಿದ್ದಾರೆ. ಮತ್ತೊಂದೆಡೆ ಚುನಾವಣಾ ಆಯೋಗವು ಈ ಪ್ರಕ್ರಿಯೆಯ ಉದ್ದೇಶ ಕೇವಲ ಮತದಾರರ ಪಟ್ಟಿಯನ್ನು ನಿಖರಗೊಳಿಸುವುದಕ್ಕಾಗಿ ಎಂದು ಹೇಳಿದೆ. ಸಾಮಾನ್ಯ ಜನರು ಏನು ಮಾಡಬೇಕು? ಗಾಬರಿಯಾಗುವ ಅಗತ್ಯವಿಲ್ಲ. ನಿಮ್ಮ ಮನೆಗೆ BLO ಬಂದರೆ ಗುರುತಿನ ಚೀಟಿ ಕೇಳಿ, ನೀಡಿದ ಫಾರ್ಮ್ ಅನ್ನು ಓದಿ, ಸರಿಯಾದ ಮಾಹಿತಿಯನ್ನು ಮಾತ್ರ ಬರೆಯಿರಿ. ಅನುಮಾನವಿದ್ದರೆ ಸ್ಥಳೀಯ ಚುನಾವಣಾ ಕಚೇರಿಯನ್ನು ಸಂಪರ್ಕಿಸಿ. ಮಹತ್ವದ ದಿನಾಂಕಗಳು: ಜೂನ್ 30 ಮನೆ ಮನೆಗೆ ಫಾರ್ಮ್ ವಿತರಣೆ ಆರಂಭ. ಆಗಸ್ಟ್ 5 2 ಮತದಾರರ ಪಟ್ಟಿ ಪ್ರಕರಣ.
ಅಕ್ಟೋಬರ್ 7 ಅಂತಿಮ ಮತದಾರರ ಪಟ್ಟಿ ಪ್ರಕಟಣೆ. ಈ ವಿಡಿಯೋ ಮಾಹಿತಿ ನೀಡುವ ಉದ್ದೇಶಕ್ಕಾಗಿ ಮಾತ್ರ. ಇತ್ತೀಚಿನ ಅಧಿಕೃತ ಮಾಹಿತಿ ಹಾಗೂ ಸೂಚನೆಗಳಿಗಾಗಿ ಭಾರತದ ಚುನಾವಣಾ ಆಯೋಗ ಅಥವಾ ಕರ್ನಾಟಕ ಮುಖ್ಯ ಚುನಾವಣಾ ಅಧಿಕಾರಿಯ ಅಧಿಕೃತ ಪ್ರಕಟಣೆಗಳನ್ನು ಪರಿಶೀಲಿಸಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.